ಇವತ್ತು ಒಂದು ಒಳ್ಳೆ ಬ್ರೆಡ್ ಪಲಾವ್ ಮಾಡಿ ತೋರಿಸೋಣ ಅಂತ ನನಗೆ ಇಷ್ಟ ಆಯಿತು. ಆಯಿಲ್ ಮತ್ತು ತುಪ್ಪ ಸೇರಿ 2ರಿಂದ 100 ml ಬೇಕಾಗುತ್ತೆ. ಒಂದು 5-6 ಮರಾಠಿ ಮೊಗ್ಗು, ಒಂದು 3 ಅನಾನಸ್ ಹೂವು, ಒಂದು 6 ಏಲಕ್ಕಿ, 2-3 ಪಲಾವ್ ಎಲೆ, 3 ದಪ್ಪದಾದಂಥ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಇಲ್ಲೇ ಮಿಕ್ಸ್ ಮಾಡೋಣ. ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಬೇಯಿಸೋ ಅಗತ್ಯ ಇಲ್ಲ. ಈಗ ಈ ಅಕ್ಕಿಯನ್ನು ಇಲ್ಲಿ ಸೇರಿಸಿ ಬಿಡೋಣ. ಅದನ್ನು ಇಲ್ಲಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಇವತ್ತು ಒಂದು ಒಳ್ಳೆ ಬ್ರೆಡ್ ಪಲಾವ್ ಮಾಡಿ ತೋರಿಸೋಣ ಅಂತ ನನಗೆ ಇಷ್ಟ ಆಯಿತು. ಒಂದೊಳ್ಳೆ ಬ್ರೆಡ್ ಪಲಾವ್ ಮಾಡ್ತೀನಿ, ನೋಡಿ ಅದೇ ಮೆಥಡಲ್ಲ ನೀವು ಮಾಡಿ ಅದೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಬ್ರೆಡ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಅರ್ಧ kg ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅರ್ಧ kg ಅಕ್ಕಿಗೆ ಒಂದು 100 ml ಆಯಿಲ್ ಮತ್ತು ತುಪ್ಪ ಸೇರಿ 2ರಿಂದ 100 ml ಬೇಕಾಗುತ್ತೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಇಲ್ಲೊಂದು ಸ್ವಲ್ಪ 100 ml ಕಡಿಮೆ ಹಾಕ್ಕೊಂಡು ನಂದಿನಿ ಬೆಣ್ಣೆಕಾಯಿಸಿ ತುಪ್ಪ ಅದನ್ನು ಒಂದು ಸ್ವಲ್ಪ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಳ್ಳೆ ಘಮ ಬರುತ್ತೆ. ಆದಷ್ಟು ಪಲಾವ್ ಅಥವಾ ಯಾವುದೇ ಗ್ರೇವಿಗಳಿಗಾಗಲಿ ತುಪ್ಪ, ಎಣ್ಣೆ, ಬೆಣ್ಣೆ ಇದಿಷ್ಟರಲ್ಲೇ ಇರಬೇಕು. ತುಪ್ಪ, ಎಣ್ಣೆ, ಬೆಣ್ಣೆ. ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ. ಒಂದು 2 ಇಂಚು ಚಕ್ಕೆಯನ್ನು ತುಂಡು ತುಂಡಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಒಂದು 10ರಿಂದ 15 ಲವಂಗ, ಒಂದು 5-6 ಮರಾಠಿ ಮೊಗ್ಗು, ಒಂದು 3 ಅನಾನಸ್ ಹೂವು, ಒಂದು 6 ಏಲಕ್ಕಿ, 2-3 ಪಲಾವ್ ಎಲೆ ಇದಿಷ್ಟನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಒಂದು 3 ದಪ್ಪದಾದಂಥ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ತಾಯಿದ್ದೀನಿ. ಪಟಾಪಟ್ಟಾಗುತ್ತೆ. ನೀವೆಷ್ಟು ಮುಂಚೆ ನೀವು ರೆಡಿ ಮಾಡಿ ಇಟ್ಕೋತೀರಾ ಅಷ್ಟು ಬೇಗನೆ ಆಗ್ತಾ ಹೋಗುತ್ತೆ. ಈರುಳ್ಳಿ ಮಾತ್ರ ಚೆನ್ನಾಗಿ ಆಗಬೇಕು, ಅದಕ್ಕೆ ನಾವು ಕಾಯಲೇಬೇಕು. ಇಲ್ಲ ಸೀಸ್ಬಿಡೋಕ್ಕಾಗಲ್ಲ, ಇಲ್ಲ ಹಸಿ ಹಾಕೋಕ್ಕಾಗಲ್ಲ, ಎರಡೂ ಆಗಲ್ಲ. ಮಧ್ಯಮವಾಗಿ ಅದು ಫ್ರೈ ಆಗಲೇಬೇಕು. ಅದು ಫ್ರೈ ಆಗಲಿ. ಫ್ರೈ ಆಗೋವಾಗಲೇ ನೋಡಿ ಈ ಥರ ಒಂದು ಸ್ಪೂನಲ್ಲಿ ಒಂದಿಷ್ಟು ಅರಿಶಿಣದ ಪುಡಿ ಇಲ್ಲಿ ಹಾಕಿರ್ತೀನಿ. ಈಗಲೇ ನಮ್ಮಲ್ಲಿ ನೋಡಿ ಪಲಾವ್ ಮಾಡ್ತಿದ್ದೀವಲ್ವ, ಬ್ರೆಡ್ ಪಲಾವ್, ಇದರಲ್ಲಿ ಎಷ್ಟು ಆರೋಗ್ಯಕರವಾದ ಇದನ್ನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಚಕ್ಕೆ ದೇಹಕ್ಕೆ ಒಳ್ಳೆಯದು, ಲವಂಗ ದೇಹಕ್ಕೆ ಒಳ್ಳೆಯದು, ಅನಾನಸು ಒಳ್ಳೆಯದು, ಮರಾಠಿ ಮೊಗ್ಗು ಒಳ್ಳೆಯದು, ಮತ್ತು ಏಲಕ್ಕಿ ಒಳ್ಳೆಯದು, ಈರುಳ್ಳಿ ಹಾಕ್ತಿದ್ದೀನಿ, ಅದು ಒಳ್ಳೆಯದು. ನೆಕ್ಸ್ಟ್ ಏನು ಹಾಕಬೇಕು? ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಈರುಳ್ಳಿಯನ್ನು ತೊಗೊಂಡಿದ್ವಿ ಅಷ್ಟೇ ಟೊಮೆಟೊ ಹಾಕಬೇಕು. ಆ ಟೊಮೆಟೊ ಕೂಡ ಈರುಳ್ಳಿ ಆಗಿದೆ, ಇಷ್ಟಾದರೂ ಸಾಕು. ಟೊಮೆಟೊ ಇಲ್ಲೇ ಮಿಕ್ಸ್ ಮಾಡೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಇಲ್ಲಿ ತರಕಾರಿ ನಾವೇನು ಹಾಕ್ತಾ ಇಲ್ಲದೇ ಇರೋದ್ರಿಂದ ಈರುಳ್ಳಿ ಟೊಮೆಟೊನೇ ಇದಕ್ಕೆ ಮೇಯ್ನ್ ಆಗುತ್ತೆ. ಇದನ್ನು ಇಲ್ಲಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಶುಂಠಿ ಪೇಸ್ಟು, ಈ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು. ಯಾವತ್ತೂ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶುಂಠಿ ಬೆಳ್ಳುಳ್ಳಿ ಪಲಾವ್ ಈ ಥರ ಒಂದು ಅಥವಾ ಕೆಲವು ಗ್ರೇವಿಗಳಿಗೆ ಅಂತ ಸಂಬೋಧನೆ ಮಾಡ್ತೀನಿ. ಅದಕ್ಕೆ ಶುಂಠಿ ಏನು ತೊಗೋತೀವಿ ಅದೇ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಲೇಬೇಕು. ಅದರ ಹಸುಕು ಏನಿರುತ್ತೆ ಅದು ಹೋಗಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು. ಆಗ್ತಿದೆ, ಆಗಲಿ. ಈಗ ಒಂದು 4 ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿರೋವಂಥದ್ದು, ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಕಂತೆಯಲ್ಲಿ ಅರ್ಧ ಕಂತೆ ಪಾಲಕ್ ಸೊಪ್ಪು, ಇದು ಒಳ್ಳೆ ರುಚಿ ಕೊಡುತ್ತೆ. ಪಾಲಕ್ ಸೊಪ್ಪು ಹಾಕ್ತಿದ್ದೀನಿ. ಮತ್ತು ನೋಡಿ ಒಂದು 75 ಗ್ರಾಮ್ನಷ್ಟು ಬಟಾಣಿ, ಹಸಿ ಬಟಾಣಿ ಇದು
ಹಸಿ ಬಟಾಣಿ ಹಾಕ್ತಾಯಿದ್ದೀನಿ, ಬೇಯಿಸೋ ಅಗತ್ಯ ಇಲ್ಲ. ಪುದೀನ ಸೊಪ್ಪು ಹೆಚ್ಚಿ ತೊಳೆದಿಟ್ಕೊಂಡಿರೋವಂಥದ್ದು ಒಂದಿಷ್ಟೇ ಇಷ್ಟು ಹಾಕಿ, ಒಂದು ಕಟ್ಟಲ್ಲಿ 1/4 ಕಟ್ಟು ಅಂತ ಹೇಳ್ಬೋದು, ಅದಷ್ಟು ಹಾಕಿದೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ. ಬೇಕಾದ್ರೆ ನೀವು ಗೋಡಂಬಿ ಹಾಕ್ಕೋಬೋದು, ಬರೀ ಕ್ಯಾರೆಟ್ ಒಂದನ್ನು ಮಾತ್ರ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ನಾವೆಲ್ಲ ಸ್ಕಿಪ್ ಮಾಡಿದ್ದೀನಿ. ನೋಡಿ, ಒಂದು 2 ಸ್ಪೂನ್ ಗಟ್ಟಿ ಮೊಸರು, 2 ಸ್ಪೂನ್ ಬೇಡ 3 ಸ್ಪೂನ್ ಹಾಕೋಣ. 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನ್ ಒಂಚೂರು ಹಾಕಿದ್ದೀನಿ ಮೇಲೆ, 1 ಸ್ಪೂನ್ ಚಿಲ್ಲಿ ಪೌಡ್ರ್. ಎಲ್ಲ ಈ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಈ ಥರ ನಾವು ಹಾಕಿದ್ದು ತುಪ್ಪ ಮತ್ತು ಎಣ್ಣೆ ಇದೆಯಲ್ಲ, ಅದೆಲ್ಲವನ್ನು ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗೇನು ಮಾಡಬೇಕು, ಉಪ್ಪು ಹಾಕಬೇಕು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಾನು ಇಲ್ಲಿ ಪುಡಿ ಉಪ್ಪನ್ನೇ ಬಳಸ್ತಿದ್ದೀನಿ. ಒಂದಿಷ್ಟು ಉಪ್ಪು, 1 ಸ್ಪೂನು ಮೇಲೆ 1 ಚೂರು. ನಾವು ಸೇರ್ಗಟ್ಲೆ ಅಂದರೆ ಕೆ ಜಿ ಗಟ್ಟಲೆ ಮಾಡುವಾಗ ಸೇರ್ಗೊಂದು ಇಡೀ ಉಪ್ಪು ಅಂತ ಹಾಕ್ಬಿಡ್ತೀವಿ. ನೋಡಿ, ಈಗ ಇದು ಅರ್ಧ kg ಬೌಲ್. ಇದರಲ್ಲಿ ಒಂದಕ್ಕೆ 1.25 ಹಾಕ್ಕೊಳ್ಳಿ ಸಾಕು. ನಾನು ಹಾಕ್ತಾ ಇರೋದು ಬಾಸ್ಮತಿ ರೈಸು, ಹಾಗಾಗಿ 1ಕ್ಕೆ 1.25 ಹಾಕಿದ್ದೀನಿ. ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಈಗ ಈ ಅಕ್ಕಿಯನ್ನು ಇಲ್ಲಿ ಸೇರಿಸಿ ಬಿಡೋಣ. ಅರ್ಧ kg ಬಾಸ್ಮತಿ ಅಕ್ಕಿ ಕ್ಲೀನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಸೋದಿಸಿದ್ದೀನಿ. ಸೋದಿಸಿ ಇಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪನೂ ನೀರಿರಬಾರ್ದು. ಕ್ಲೀನಾಗಿ ಸ್ಟ್ರೈನರಲ್ಲಿ ತೆಕ್ಕೊಂಬಿಡಿ. ಈಗಲೇ ಒಳ್ಳೆಯ ಘಮ ಬರ್ತಿದೆ ಪಲಾವ್ದು. ಅರ್ಧ kg ಬಾಸ್ಮತಿ ರೈಸ್ ಹಾಕಿ ಮಾಡ್ತಾ ಇರುವಂತಹ ಒಂದು ಬ್ರೆಡ್ ಪಲಾವ್. ಯಾವುದು? ಬ್ರೆಡ್ ಪಲಾವ್. ನಾನು ಅದಕ್ಕೆ ಸಾಲ್ಟ್ ಬ್ರೆಡ್ ತೊಗೊಂಡು, ಸಾಲ್ಟ್ ಬ್ರೆಡ್ಡು ಸ್ವೀಟ್ ಬ್ರೆಡ್ ತರಬೇಡಿ, ಅದನ್ನು ಆಲ್ರೆಡಿ ಹಚ್ಚಿ ಎಣ್ಣೆಯಲ್ಲಿ ಕರಿದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಯಾವ ಹಂತದಲ್ಲಿ ಹಾಕಬೇಕು ಅಂತ ನಾನು ಹೇಳ್ತೀನಿ. ಅದನ್ನಾಗಲೇ ಕರೆದು ಎತ್ತಿಟ್ಕೊಂಡಿದ್ದೀನಿ. ಇದು ಒಂದು ಕುದಿ ಒಂದು ಸಾರಿ ಬಂದ ತಕ್ಷಣ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಬಿಡೋದೆ. ಎರಡು ವಿಷಲ್ ಹೊಡೆಸ್ಕೊಂಡು ಬರೋಣ. 2 ವಿಷಲ್ ಹೊಡಿಲಿ, ಹೊಡೆದು ತಣ್ಣಗಾಗಲಿ. ನಂತರ ನಾವೇನು ಮಾಡಬೇಕು ಅದನ್ನು ತೋರಿಸ್ತೀನಿ, ಹೇಗೆ ಬಂದಿರುತ್ತೆ ಅಂತ ನಿಮ್ಮ ಎದುರುಗಡೆ ಇಡ್ತೀನಿ. 2 ವಿಷಲ್ ಆಯಿತು ನೋಡಿ, ಓಪನ್ ಮಾಡಿದ್ದೀನಿ. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿ ಭಾಳ ಅದ್ಭುತವಾಗಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋದರೆ ಇನ್ನೊಂದಷ್ಟು ಉದುರಾಗುತ್ತೆ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೆಕ್ಸ್ಟು ಇದಕ್ಕೆ ಬ್ರೆಡ್ ಪಲಾವ್ಗೆ ತಕ್ಕಂತೆ ಬ್ರೆಡ್ ಹಾಕಬೇಕು. ನಾನು ಸಾಲ್ಟ್ ಬ್ರೆಡ್ ತರಿಸಿ ಅದನ್ನು ಡೀಪ್ ಫ್ರೈ, ಆಯಿಲ್ ಫ್ರೈ ಮಾಡಿ ಕರೆದು ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ 5 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ಅರ್ಧ kgಗೆ 5 ಪೀಸ್ ಬ್ರೆಡ್ ತೊಗೊಂಡು ಈ ಥರ ಸ್ಕ್ವೇರಾಗಿ ಕಟ್ ಮಾಡಿಕೊಂಡು ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಸಾರಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಹೀಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಸೈಡಲ್ಲಿ ಹೀಗೆಲ್ಲ ಇದು ಮಾಡಿ ಬಿಟ್ಟರೆ ಆಯ್ತು. ಅದು ನೀವು ಹಾಕ್ಕೊಡ್ತೀರಲ್ಲ ಪ್ಲೇಟಿಗೆ ಸರ್ವ್ ಮಾಡೋವಾಗ ಕೆಲವ್ರಿಗೆ ಬ್ರೆಡ್ ಬೇಡ ಅಂತಾರೆ, ಕೆಲವರು ಬ್ರೆಡ್ ಬೇಕು ಅಂತಾರೆ. ಅಂಥವ್ರಿಗೆ
ಹಾಗಾಗಿ ಹಾಕಿ ಕೊಡ್ಬೋದು. ಬನ್ನಿ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡೋಣ, ಹೇಗಾಗಿದೆ ಅಂತ ನೋಡೋಣ.